ಮೊದಲನೇ ಕಾರಣ ಕನ್ನಡದವಳು ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಅವ್ರ ಕಣ್ಣಲ್ಲಿರೋ ಹೊಳಪು ಯಾವುದೂ ಕಮ್ಮಿ ಆಗಿಲ್ಲ. ನಾನು ನೋಡಿದಾಗೆಲ್ಲ ಅದೇ ಪ್ರೀತಿ ಇರುತ್ತೆ. ಅದಕ್ಕೆ ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆ. ದೀಪಾ, ಒಬ್ಳೆ ಬಂದ್ಯಾ? ಯಾಕೆ? ಇನ್ಯಾರನ್ನ ಕರ್ಕೊಂಡು ಬರ್ಬೇಕಿತ್ತು? ಹಾಗಲ್ಲ, ಮಾತೆ ಕೇಳ್ದೆ ಅಷ್ಟೇ. ನೀನ್ ಮಾತೆ ಕೇಳಿದ್ರು ಮನ್ಸಲ್ಲಿ ಯಾರನ್ನ ಇಟ್ಕೊಂಡು ಕೇಳ್ತಿದ್ಯಾ ಅಂತ ನನಗೆ ಗೊತ್ತು. ಅಣ್ಣ ಏನ್ ಬಂದಿಲ್ಲ. ಸರಿ, ಒಳಗ್ ಬಾ, ಕುತ್ಕೊಂಡು ಮಾತಾಡೋಣ. ನಿನ್ ಜೊತೆ ಕುತ್ಕೊಂಡು ಹರಟೆ ಹೊಡೆಯೋದಕ್ ನಾನು ಬಂದಿಲ್ಲ. ಒಂದ್ ವಿಷಯನ ಇತ್ಯರ್ಥ ಮಾಡ್ಕೊಂಡು ಹೋಗೋದಕ್ ಬಂದಿದ್ದೀನಿ. ಏನು ಇವಳು ಇಷ್ಟೊಂದು ಹಾರ್ಷಾಗಿ ಮಾತಾಡ್ತಿದ್ದಾಳೆ? ನೀನೇ ತಾನೇ ಹೇಳಿದ್ದು ಇಲ್ಲಿ ನಿಂತ್ಕೊಳ್ಳೋದು ಬೇಡ, ಅಲ್ಲಿ ಹೋಗಿ ಕೇಳೋಣ, ಅದೇನ್ ಹೇಳ್ತಾಳೋ ನೋಡೋಣ ಅಂತ. ಬಾಯಿ ಮುಚ್ಕೊಂಡು ಕೇಳಿಸ್ಕೊ. ಇತ್ಯರ್ಥನ? ಏನ್ ಇತ್ಯರ್ಥ ಆಗ್ಬೇಕು? ಅದೇನು ಅಂತ ನೇರವಾಗಿ ಹೇಳು ದೀಪಾ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಮ್ಮ ಅಣ್ಣ ನಿನಗೆ ಬೇಡ ತಾನೆ? ನಮ್ಮ ಅಣ್ಣನ ಜೀವನದಲ್ಲಿ ನೀನಿಲ್ಲ ತಾನೆ? ನಿನ್ನನ್ನ ಕೇಳ್ತಿರೋದು, ಮಾತಾಡು ಮೈನಾ. ನೀನ್ ಅವನಿಂದ ದೂರ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ಯಾ ತಾನೆ? ನೋಡು ದೀಪಾ, ಇದು ನನ್ನ ನಿರ್ಧಾರ ಅಲ್ಲ, ವಿಧಿ ನಿರ್ಧಾರ. ನಾನು ನೇರವಾಗಿ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ಮೇಲೆ ನೀನು ನೇರವಾಗಿ ಉತ್ತರ ಕೊಡ್ಬೇಕು. ವಿಧಿ, ಸಂದರ್ಭ, ಸನ್ನಿವೇಶ ಅನ್ನೋ ಕತೆಗಳೆಲ್ಲ ನನ್ನ ಹತ್ರ ಹೇಳೋದಕ್ಕೆ ಬರಬೇಡ. ಹೇಳು, ನಿನ್ ಮನ್ಸಲ್ಲಿ ನಮ್ಮ ಅಣ್ಣ ಇಲ್ಲ ತಾನೆ? ಹೋ, ಹಾಗಿದ್ರೆ ಇನ್ ಮುಂದೆ ಅವನ ಜೀವನದಲ್ಲೇ ನೀನ್ ಬರಲ್ಲ ತಾನೆ? ಇಲ್ಲ. ಈ ಮಾತನ್ನ ನಂಬೋದಾ? ದೀಪಾ, ಯಾಕೆ ಹಿಂಗೆಲ್ಲ ಕೇಳ್ತಿದ್ಯಾ? ನೀನ್ ಯಾಕೆ ನಮ್ಮ ಅಣ್ಣನಿಂದ ದೂರ ಆಗ್ತಿದ್ಯಾ? ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಇಲ್ಲ ಅಲ್ವಾ? ಮತ್ತೆ ನೀನ್ ಕೇಳೋದಕ್ಕೆಲ್ಲ ನಾನು ಉತ್ತರ ಕೊಡ್ಬೇಕಾ? ಆದ್ರೆ ನಾನ್ ಹೇಳ್ತೀನಿ, ಯಾಕಂದ್ರೆ ನೀನೆಲ್ಲ ನೋಡು. ಇನ್ 3 ತಿಂಗಳಲ್ಲಿ ಅಣ್ಣನ್ ಮದ್ವೆ ಮಾಡ್ಬೇಕು ಅಂತ ಜಾತಕದಲ್ಲಿ ಬಂದಿದೆ. ಅದನ್ನ ಅಮ್ಮ ತುಂಬಾ ಸ್ಟ್ರಾಂಗ್ ಆಗಿ ನಂಬಿದ್ದಾರೆ. ಈಗ ನಾವು ನಂಬ್ತಾ ಇದ್ದೀವಿ. ಮನ್ಸನ್ನ ಬದಲಾಯಿಸು ಅಂತ ಕೇಳ್ಕೊಳೋದಕ್ ಬಂದಿಲ್ಲ. ಯಾಕಂದ್ರೆ ಆ ತಾಳ್ಮೆ ನನ್ಗೂ ಇಲ್ಲ. ಅದನ್ನ ನೀನೇ ಕೊಂದ್ಬಿಟ್ಟಿದೀಯಾ. ವಿಷಯ ಏನಪ್ಪಾ ಅಂದ್ರೆ, ನೀನು ನಮ್ಮ ಅಣ್ಣನ ಜೀವನದಲ್ಲಿ ಬರೋಕ್ಕೂ ಮುಂಚೆ ಏನ್ ನಿರ್ಧಾರ ಆಗಿತ್ತೋ ಈಗ್ಲೂ ಅದೇ ನಡೀತಿದೆ. ತುಳಸಿಗೂ ಅಣ್ಣಂಗೂ ಮದ್ವೆ ಮಾಡ್ಬೇಕು ಅಂತ ಅಮ್ಮ ನಿರ್ಧಾರ ಮಾಡಿದ್ದಾರೆ. ದೀಪ, ಏನ್ ಹೇಳ್ತಿದ್ಯಾ? ಅಮ್ಮ ಯಾಕೆ ತರ ದಿಢೀರ್ ಅಂತ ನಿರ್ಧಾರ ತಗೊಂಡ್ರು? ಸುತ್ಕೆನೋ ಉಳಿನೂ ಮುಟ್ಟಿದ ತಕ್ಷಣ ಕಲ್ಲು ಶಿಲೆ ಆಗಲ್ಲ, ಕೆತ್ತನೆ ಮಾಡಿದ್ಮೇಲೆನೆ ಶಿಲೆ ಆಗೋದು. ಇದು ಅಷ್ಟೇ. ನಿಮ್ ಗೆಳತಿ ಕೊಟ್ಟಿದ್ದ ಉಳಿ ಪೆಟ್ಟಿಗೆ ತುಳಸಿ ವಿಷಯದಲ್ಲಿ ಕಲ್ಲಾಗಿದ್ ನಮ್ಮಮ್ಮನ ಹೃದಯ ಈಗ ಶಿಲೆ ಆಗಿದೆ. ಅವರಿಗೆ ನಮ್ಮ ಮನೆ ಸೊಸೆ ಯಾರಾಗ್ಬೇಕು ಅನ್ನೋ ಕ್ಲಾರಿಟಿ ಸಿಕ್ಕಿದೆ. ಅದಕ್ಕೆ ಈ ನಿರ್ಧಾರಕ್ಕೆ ಬಂದಿದ್ದಾರಷ್ಟೇ. ಇಷ್ಟ ದಿನ ನಾವೇ ತಪ್ಪು ತಿಳ್ಕೊಂಡಿದ್ವಿ, ನಮ್ಮ ಮನೆ ಸೊಸೆ ತುಳಸಿ ಅಲ್ಲ ಮೈನಾ ಅಂತ. ಥ್ಯಾಂಕ್ಸ್ ಮೈನಾ, ನಮ್ ತಪ್ಪು ನಮಗೆ ಗೊತ್ತಾಗೋಗ್ ಮಾಡಿದ್ದಕ್ಕೆ. ಸದ್ಯದಲ್ಲೇ ಅಣ್ಣಂಗೂ ತುಳಸಿಗೂ ಮದ್ವೆ ಇದೆ. ಕಾರ್ಡ್ ಕೊಡಕ್ಕೆ ನಾನೇ ಬರ್ತೀನಿ. ಇದಕ್ಕೆ ಧ್ರುವ ಅವ್ರು ಒಪ್ಕೊಂಡ್ರಾ? ಅವನ್ ಒಪ್ಸೋ ಜವಾಬ್ದಾರಿ ನಮ್ದು. ಅಷ್ಟಕ್ಕೂ ನಿಮ್ಗೆ ಹೇಳ್ತೀನಿ ಹೇಳಿದಾಳಲ್ಲ, ಬೇರೆ ಹುಡುಗಿನ ತಂದು ಮದ್ವೆ ಮಾಡಿ ಅಂತ. ಇಷ್ಟು ಹೇಳಿದ್ಮೇಲೂ ಮೈ ಮೇಲ್ ಬಿದ್ದು ಬರಕ್ಕೆ ನಮ್ಮ ಅಣ್ಣ ಏನು ಕೈಲಾಗ್ದೋನಲ್ಲ. ನೋಡು ದೀಪಾ, ಅವಳೇನೋ ಕೋಪದಲ್ಲಿ ಮಾತಾಡಿದಾಳೆ ಅಷ್ಟಕ್ಕೆ. ಬೇರೆಯವ್ರ ಜೊತೆ ಮದ್ವೆ ಮಾಡೋದು ಯಾವ ನ್ಯಾಯ? ನ್ಯಾಯದ ಬಗ್ಗೆ ನನ್ನ ಹತ್ರ ಅಲ್ಲ, ಇವಳ ಹತ್ರ ಕೇಳ್ಬೇಕು ನೀವು. ಪ್ರಾಣಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣನ ಪ್ರೀತಿಸಿ ನಮ್ಮ ಮನೆ ಸೊಸೆ ಇವಳೆ ಅಂತ ನಮ್ಮನ್ನ ನಂಬಿಸಿ ಆ ನಂಬಿಕೆನ ಕೊಂದ್ಬಿಟ್ಟಿದ್ದಾಳೆ.
ನಮ್ಮ ಅಣ್ಣ ಎಷ್ಟು ಕೇಳ್ಕೊಂಡಿದ್ದಾನೆ ಗೊತ್ತಾ? ಹೀಗೆಲ್ಲ ಮಾಡ್ಬೇಡ, ಅದೇನೇ ಸಮಸ್ಯೆ ಇದ್ರೂ ಹೇಳ್ಕೊಂಡು ನಾನ್ ನಿನ್ ಜೊತೆ ಇರ್ತೀನಿ ಅಂತ. ಒಂದ್ ಹೆಣ್ಣು ಪ್ರೀತಿಸಿದ ಹುಡುಗನ್ಗೆ ಬಲೆ ಕೊಟ್ಟಿಲ್ಲ ಅಂದ್ರೆ ಅವಳ ಮನ್ಸಲ್ಲಿ ಅವನಿಗೆ ಜಾಗ ಇಲ್ಲ ಅಂತ ಅರ್ಥ. ಅದು ನಮ್ಮ ಅಣ್ಣಂಗೂ ನಮಗೂ ಅರ್ಥ ಆಗೋದು ಸ್ವಲ್ಪ ತಡ ಆಯ್ತು ಅಷ್ಟೇ. ಒಂದ್ ವೇಳೆ ನಮ್ಮ ಅಣ್ಣನ ಜಾತಕದಲ್ಲಿ ಈ ದೋಷ ಬಂದಿಲ್ಲ ಅಂದಿದ್ರೆ ಅರ್ಥ ಆಗೋದು ಇನ್ನೂ ತಡ ಆಗ್ತಿತ್ತು ಅನ್ಸುತ್ತೆ. ಹಲೋ, ಇದು ನಮ್ ನಿರ್ಧಾರ ಅಲ್ಲ, ನಿನ್ನ ನಿರ್ಧಾರ. ನೀನ್ ಹೇಳಿದ್ಮೇಲೆನೆ ನಾವೀ ತೀರ್ಮಾನಕ್ಕೆ ಬಂದಿರೋದು. ಇನ್ಮೇಲೆ ನಮ್ಮ ಅಣ್ಣನ ಜೀವನದಲ್ಲಿ ಮತ್ತೆ ಬರೋದಕ್ಕೆ ಪ್ರಯತ್ನ ಮಾಡ್ಬೇಡ ಅಷ್ಟೇ. ಈಗ ಬರಲ್ಲ ಅಂತ ಹೇಳಿ ಮತ್ತೆ ಬಂದು ನಮ್ಮ ಅಣ್ಣನ ಮನ್ಸು ಕೆಡ್ಸೋದಕ್ಕೆ ಏನಾದ್ರೂ ಪ್ರಯತ್ನ ಪಟ್ರೆ ನಾನ್ ಸುಮ್ಮನೆ ಇರಲ್ಲ. ಹೇಳ್ಬಿಡಿ ನಿಮ್ ಫ್ರೆಂಡ್ಗೆ, ಇನ್ಮೇಲೆ ನೀ ನಮ್ಮ ಅಣ್ಣನ ನೋಡ್ಲೂಬಾರ್ದು, ಮಾತಾಡಿಸ್ಲೂಬಾರ್ದು. ಸಾಧ್ಯವಾದ್ರೆ ಅವ್ನ ಕಣ್ಣಿಗೆ ಕಾಣಿಸ್ಕೊಳೋದು ಬೇಡ. ಈ ಊರೇ ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ಬಿಡು. ನಮ್ಮ ಅಕ್ಕನ ಮದ್ವೆ ಆದ್ಮೇಲೆ ನಾನಿಲ್ಲಿರಲ್ಲ.